ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಕಾರ್ತಿಕ್ ಮಾಸದ ಕೊನೆ ಸೋಮವಾರದ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟ್ ಆಯಿತು ಅಂತ ಅಂದ್ಕೊತೀನಿ. ಆಲ್ಮೋಸ್ಟ್ ಒಂದು ವೀಕೇ ಆಗೋಯಿತು, ಯಾಕೆಂದರೆ ತುಂಬ ವೀಡಿಯೋಸು ಪೆಂಡಿಂಗ್ ಇತ್ತು. ಸೌಮ್ಯ ಬೇರೆ ಮನೆಗೆ ಬಂದಿಲ್ಲಲ್ವ, ಹಾಗಾಗಿ ವಾರ ಪೂರ್ತಿ ವ್ಲಾಗ್ ಮಾಡ್ಕೊಂಡಿದ್ದೆ, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಅವಳಾದ್ಮೇಲೆ ಇನ್ನು ಫುಲ್ 1 ವೀಕ್ ಫುಲ್ಲು ಕೂಡ ವೀಡಿಯೋಸ್ ಎಡಿಟಿಂಗಲ್ಲೇ ಬ್ಯುಸಿ ಆಗೋಗ್ಬಿಟ್ಟೆ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಂತ ಅಂದ್ಕೊತೀನಿ. ಎಲ್ಲ ವೀಡಿಯೋಸ್ ಹಾಕಿದ್ರೇ ಚೆಂದ ಅಲ್ವ, ಹಾಗಾಗಿ ಅದು ಒಂದು ಆರ್ಡರಾಗಿ ಹೇಗಿತ್ತಲ್ವ ಹಾಗೆ ಅಪ್ಲೋಡ್ ಮಾಡ್ಕೊತ ಬಂದೆ. ಹಂಗೂ ಕೂಡ ಸಂಡೇ ವ್ಲಾಗು ಕೂಡ ಒಂದಿತ್ತು, ಅದನ್ನು ಸ್ಕಿಪ್ ಮಾಡಿ ಫಸ್ಟ್ ಇದನ್ನು ಹಾಕ್ಬಿಡೋಣ, ನೆಕ್ಸ್ಟ್ ಅದನ್ನು ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಮತ್ತು ತುಂಬ ದಿನ ಆಗಿಬಿಟ್ರೆ ಅದು ಇಂಟ್ರೆಸ್ಟು ಕೂಡ ಬರೋಲ್ಲ ವೀಡಿಯೋ ನೋಡೋದಕ್ಕೆ, ಹಾಗಾಗಿ ಈಗಲೇ ಸಖತ್ ಲೇಟ್ ಮಾಡಿದೆ ಅಂತ ನನಗೆ ಅನಿಸ್ತಿದೆ. ಅಂದ್ಕೊತೀನಿ ವೀಡಿಯೋ ಬೇಗ ಹಾಕೋಣ ಅಂತ, ಬಟ್ ನಿಜ ಆಗಲ್ಲ. ಯಾಕೆಂದರೆ ನಾನು ಫಸ್ಟು ಪ್ರಿಫ್ರೆನ್ಸು ಮನೆಗೆ ಕೊಡಬೇಕಾಗತ್ತೆ, ಮಕ್ಕಳು ಕೊಡಬೇಕಾಗತ್ತೆ. ಯೂಟ್ಯೂಬ್ ಅಂದ್ಕೊಂಡಿದ್ರೆ ಅದು ಮತ್ತು ಇದಾಗ್ಬಿಡುತ್ತೆ. ಹಾಗಾಗಿ ನಾನು ಜಾಸ್ತಿ ಪ್ರಿಫರೆನ್ಸ್ ಅನ್ನೋದು ನನ್ನ ಮನೆಗೆ, ಮಕ್ಳಿಗೆ ಮಾತ್ರನೇ. ಫಸ್ಟು ಮನೆ ಕೆಲಸ, ಮನೆ, ನಂತರ ಮಕ್ಕಳು ಆದಮೇಲೆ ಏನಿದ್ರು ಯೂಟ್ಯೂಬ್. ಫ್ರೀ ಟೈಮಲ್ಲಿ ಅಷ್ಟೇ ನಾನು ಯೂಟ್ಯೂಬ್ಗೆ ಅಂತ ನಾನು ಟೈಮ್ ಕೊಡೋದು. ಎಡಿಟಿಂಗ್ ಆಗಿರ್ಬೋದು, ಏನೇ ಆಗಿರ್ಬೋದು. ವ್ಲಾಗೇನೋ ಮಾಡ್ಕೊಂಬಿಡ್ಬೋದು, ವೀಡಿಯೋಸ್ ಏನೋ ಮಾಡ್ಕೊಬಿಡೋದು, ಬಟ್ ಎಡಿಟಿಂಗ್ ಅನ್ನೋದಿದೆ ಅಲ್ವ, ಅದಕ್ಕೆ ಸ್ವಲ್ಪ ನಮಗೆ ಟೈಮ್ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ವೀಡಿಯೋಸ್ ಎಲ್ಲ ಲೇಟ್ ಆಗ್ತಿದೆ. ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಾರ್ತಿಕ್ ಮಾಸ ಅಲ್ವಾ ಇವತ್ತು, ಹಾಗೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮುಗಿಸ್ಕೊಂಡು ಬಂದು ಹಾಗೆ ರೈಸ್ ಇಟ್ಟಿದೆ. ಫಸ್ಟು ರೈಸ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಹಾಗೆ ಪೂಜೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಮೊದಲು ಹೊಸಲೆಲ್ಲ ಸಾರಿಸ್ಕೊಂಡು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿಕೊಂಡು ತಿಂಡಿನೂ ಕೂಡ ಮುಗಿಸ್ಕೊಂಡೆ. ಇವತ್ತು ಈರುಳ್ಳಿಯನ್ನು ಕೂಡ ಹಾಕ್ತೀರಾ, ಸಿಂಪಲಾಗಿ ಲೆಮನ್ ರೈಸ್ ಮಾಡ್ಕೊಂಡಿದ್ದೆ. ಈರುಳ್ಳಿ ಹಾಕ್ತೀರಾ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತಲ್ವ. ಹಾಗೆ ಮಂಡೇ ಅಂತ ಬಂದಾಗ ರೆಗ್ಯುಲರಾಗಿ ಚಿತ್ರಾನ್ನ ಮಾಡ್ತೀನಿ ನಾನು, ಅದು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಯಾಕೆಂದರೆ ಸಂಡೇ ಒಂದು ಸ್ವಲ್ಪ ಹೆವಿಯಾಗಿರುತ್ತೆ, ಅದು ಇದು ತಿಂದಿರ್ತೀವಿ ಸ್ನ್ಯಾಕ್ಸ್. ಒಂದು ಸ್ವಲ್ಪ ಸಂಡೇ ಅಂತಂದರೆ ಅದು ಇದು ತಿಂದಾಕಿರ್ತೀವಿ. ಹಾಗೆ ಮಂಡೇ ಅಂತ ಬಂದಾಗ ಸ್ವಲ್ಪ ಸಿಂಪಲಾಗಿ ಇರುತ್ತೆ ಟಿಫನ್. ಎವ್ರಿ ಮಂಡೇ ಈ ಥರನೇ ಚಿತ್ರಾನ್ನ ಇಲ್ಲ ಅಥವಾ ಅವಲಕ್ಕಿ ಈ ಥರ ಮಾಡ್ತೀನಿ. ಹಾಗೆ ತಿಂಡಿ ಕೂಡ ಮಾಡಿ ಮುಗಿಸ್ದೆ. ನೆಕ್ಸ್ಟು ಮಕ್ಕಳು ಕೂಡ ಸ್ನಾನ ಮಾಡಿಸ್ದೆ, ಯಾಕೆಂದರೆ ಅವರು ಕೂಡ ಬೇಗ ಎದ್ಬಿಟ್ಟಿದ್ರು. ಮಾಡಿಸ್ಬಿಟ್ಟು ತಿಂಡಿ ಹಾಕ್ಕೊಟ್ಬಿಟ್ರೆ ತಿನ್ಕೊಂಡು ಒಂದು ಅರ್ಧ ಗಂಟೆ ಇದ್ಬಿಡ್ತಾರೆ. ಅಷ್ಟೊತ್ತಿಗೆ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಬೋದು ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಬೇಗ ಸ್ನಾನ ಮಾಡಿಸ್ಕೊಂಡು ನನ್ನ ಮಗನಿಗೆ ರೆಡಿ ಮಾಡಿದೆ, ಯೂನಿಫಾರ್ಮ್ ಎಲ್ಲ ಹಾಕಿ. ಅವನು ಕೂಡ ಸ್ಕೂಲ್ಗೆ ಹೋಗ್ತಾನಲ್ವ, ಹಾಗೆ ಇಬ್ರಿಗೂ ಒಂದು ಒಟ್ಟಿಗೆ ಸ್ನಾನ ಮಾಡಿಸ್ತೀನಿ ಬೆಳಗ್ಗೆನೆ. ಯಾಕೆಂದರೆ ಎದ್ಬಿಟ್ಟಿರ್ತಾರಲ್ಲ, ಇನ್ನು ಅವಳಿಗೋಸ್ಕರ ಅಂದರೆ ಅವಳಿಗೊಂದ್ಸಲ ಇವನಿಗೊಂದ್ಸಲ ಅಂತೇನಿಲ್ಲ, ಇಬ್ರಿಗೂ ಒಟ್ಟಿಗೆ ಮಾಡಿಸ್ಬಿಡ್ತೀನಿ. ಅವಳು ಬಂದುಬಿಡ್ತಾಳೆ ಅವನಿಗೆ ನಾನು ಸ್ನಾನ ಮಾಡಿಸ್ತಾಯಿನಿ ಅಂದರೆ. ಸ್ನಾನ ಮಾಡಿಸಿ ತಿಂಡಿ ಹಾಕ್ಕೊಟ್ಟೆ, ಅವ್ರಿಗೂ ಕೂಡ ರೆಡಿ ಮಾಡಿ ನೆಕ್ಸ್ಟ್ ಆಗಿ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿ ಇಟ್ಬಿಟ್ಟೆ. ಅಂದರೆ ನಾನು ಸ್ವಲ್ಪ ಪೂಜೆ ಲೇಟ್ ಆದರೂ ಕೂಡ ಅವರಪ್ಪ ಬಿಟ್ಟು ಬರ್ತಾರೆ. ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಅಟ್ಲೀಸ್ಟ್ ನಾನಾದರೂ ಹೋಗ್ಬಿಟ್ಟು ಬಂದ್ಬಿಡ್ಬೋದು. ಮತ್ತು ಮಧ್ಯೆಲೆಲ್ಲ ಪೂಜೆ ಮಾಡೋ ಟೈಮಲ್ಲಿ ಮಧ್ಯೆಲೆಲ್ಲ ಬಂದಿದ್ದು ಈ ಕೆಲಸಗಳೆಲ್ಲ ಯಾಕೆ ಅಂತ ಅಂದ್ಬಿಟ್ಟು ಎಲ್ಲ ಮುಗಿಸಿ ನಾನು ಪೂಜೆ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಇಲ್ಲಿ ಕಂಪ್ಲೀಟ್ ಮಾಡ್ಕೊತಾಯಿನಿ. ತಿಂಡಿ ಮಾಡಿ ಅಟ್ಲೀಸ್ಟ್ ನಮ್ಮ ಹಸ್ಬೆಂಡ್ ಕೂಡ ಹಾಕ್ಕೊಂಡು ತಿಂತಾರೆ. ಲಂಚ್ ಬಾಕ್ಸು ಪ್ಯಾಕ್ ಮಾಡಿ ಎಲ್ಲ ಇಟ್ಬಿಟ್ರೆ ಸ್ಕೂಲ್ಗಾದರೂ ಬಿಟ್ಟು ಬರ್ತಾರೆ ಅವನ್ನ ಅಂತ ಅಂದ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸಿ ನೆಕ್ಸ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಇಲ್ಲಿ. ಸ್ವಲ್ಪ ಇವಾಗ ಚಳಿ ಆಗಿರೋದ್ರಿಂದ ತುಂಬ ಬೇಗ ಇದ್ದಂತೂ ಏನೂ ಕೆಲಸ ಮಾಡೋದಕ್ಕಾಗಲ್ಲ, ಯಾಕಂದರೆ ಸಖತ್ತು ಚಳಿ ಇರುತ್ತೆ. ಅಷ್ಟು ಬೆಳಿಗ್ಗೆನೇ ತಲೆಗೆ ಸ್ನಾನ ಮಾಡಬೇಕು ಅಂದರೆ ತುಂಬಾ ಕಷ್ಟ. ಯಾಕೆಂದರೆ ಎಲ್ಲಿ ಶೀತ ಆಗಿಬಿಡುತ್ತೋ, ಎಲ್ಲಿ ಮೂಗು ಕಟ್ಕೊಬಿಡುತ್ತೆ ಅಂತ ತುಂಬಾ ನೆಗಡಿ ಅಲ್ವ. ನನಗೆ ಕಾಮನಾಗೇನು ಆಗಲ್ಲ ಆ ಥರ ಎಲ್ಲ, ಏನೋ ಅಷ್ಟು ಥಂಡಿಲಿ ಸ್ನಾನ ಮಾಡಿದ ಆ ಥರ ಎಲ್ಲ ಏನೂ ಆಗಲ್ಲ. ಬಟ್ ಆದರೂ ಒಂಥರ ಸ್ವಲ್ಪ ಭಯ ಆಗುತ್ತೆ, ಎಲ್ಲ ಆಗ್ಬಿಡುತ್ತೇನೋ. ಅಂದರೆ ಆಗೋದು ಇಲ್ವಲ್ಲ, ಸ್ನಾನ ಮಾಡೋದಕ್ಕೂ ಆಗಲ್ಲ, ಅಷ್ಟು ಚಳಿ ಇರುತ್ತೆ ಬೆಳಗಿನ ಜಾವ. ಹಾಗೆ ಸ್ವಲ್ಪ ಒಂದು 5:30 ಒಂದು 6ಗೇನೋ ಎದ್ದೇಳ್ತೀನಿ ಅಷ್ಟೇ. 6ಗೆ ಎದ್ದು ಒಂದು 6:30ಗೆಲ್ಲ ಸ್ನಾನ ಮುಗಿಸ್ಕೊಂಡೆ. ಹಾಗೆ ಮತ್ತು ನಾನು ವಾಕಿಂಗು ಕೂಡ ಮಾಡ್ತೀನಿ 1 ಅವರು. ಅದು ಕೂಡ ಇವತ್ತು ಆಯಿತು. ಅದೆಲ್ಲ ಆದಮೇಲೆ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡಿದ್ದು ನಾನು. ಆದರೂ ಫಸ್ಟೇ ಪೂಜೆ ಮಾಡೋಕ್ಕೆ ಆಗಲಿಲ್ಲ ಇವತ್ತು. ಯಾಕೆಂದರೆ ಫಸ್ಟು ಮಕ್ಕಳಿಗೆ ಹಸ್ಬೆಂಡ್ ಎಲ್ಲ ಮಾಡಿ ಇಕ್ಕಿದ್ರೇ, ಇಲ್ಲಾಂದರೆ ಹಸ್ಬೆಂಡ್ ಬೈದ್ಬಿಡ್ತಾರೆ ನನಗೆ. ಫಸ್ಟ್ ನಿನ್ನ ಮಕ್ಕಳನ್ನು ರೆಡಿ ಮಾಡು, ತಿಂಡಿ ಮಾಡು, ನಂತರ ನಾವೆಲ್ಲ ಹೋದ್ಮೇಲೆ ಪೂಜೆ ಮಾಡ್ಕೊಂಡು ನಿಧಾನಕ್ಕೆ ಅಂತಾರೆ. ಅವ್ರಿಗೆ ನಾನು ಇದೆಲ್ಲ ಮಾಡ್ದಿರ ಬರೀ ಪೂಜೆ ಮಾಡ್ಕೊಂಡಿದ್ರೆ ಬೈದ್ಬಿಡ್ತಾರೆ. ಹಾಗಾಗಿ ಫಸ್ಟ್ ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ನಾನು ನೆಮ್ಮದಿಯಾಗಿ ಕೂತ್ಕೊಂಡು ಪೂಜೆ ಮಾಡಿದೆ. ಅವ್ರ ಪಾಡ್ಗೆ ತಿಂಡಿ ತಿಂದ್ಕೊಂಡು ಅವರು ಹೊರಟ್ರು. ನಾನು ಆರಾಮಾಗಿ ಕೂತ್ಕೊಂಡು ಪೂಜೆ ಎಲ್ಲ ಮಾಡಿದೆ. ತುಂಬ ಚೆನ್ನಾಗಾಯಿತು. ನೆಕ್ಸ್ಟು ಈವ್ನಿಂಗ್ ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಮತ್ತು ವ್ಲಾಗನ್ನು ಕೂಡ ನಾನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ, ಅಷ್ಟಿಗೆ ಸಾಕಾಗಿತ್ತು ಅಷ್ಟೊತ್ತು ನನಗೆ. ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ, ಕಾರ್ತಿಕ್ ಮಾಸ ಅಲ್ವ ಇವಾಗ. ಪ್ರತಿ ಸೋಮವಾರನೂ ಕೂಡ ಎಲ್ಲ ದೇವಸ್ಥಾನದಲ್ಲೂ ಹೋಗಿ ದೀಪ ಹಚ್ಚಿ ಬರ್ತಾರೆ ಎಲ್ಲರೂ ಕೂಡ. ನಾನು ಲಾಸ್ಟ್ ವಾರ ಹೋಗಿದ್ದಿದ್ದು ನಾನು.
ಪ್ರತಿ ವರ್ಷವೂ ಕೂಡ ನಾನು ಸೋಮವಾರ ಅಂದರೆ ಲಾಸ್ಟ್ ವಾರ ಏನು ಬರುತ್ತಲ್ವ ಕಾರ್ತಿಕ್ ಮಾಸ ಸೋಮವಾರ ಹೋಗಿ 365 ಬತ್ತಿ ದೀಪನ ಹಚ್ಬಿಟ್ಟು ಬರ್ತೀನಿ. ಇದನ್ನು ನಾನು ಮದುವೆ ಆದಾಗಿಂದನೂ ಕೂಡ ರೂಢಿ ಮಾಡ್ಕೊಂಡು ಬಂದೀನಿ. ಒಂದು ವರ್ಷವೂ ಕೂಡ ನಾನು ಮಿಸ್ ಮಾಡ್ಕೊಂಡಿಲ್ಲ. ಮಿಸ್ ಮಾಡದೆ ವರ್ಷವೂ ಕೂಡ ಹೋಗಿ ದೀಪ ಹಚ್ಚಿ ಬರ್ತೀನಿ. ಹಾಗಾಗಿ ಏನೆಲ್ಲ ಬೇಕು ಐಟಮ್ಸ್ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಬ್ಯಾಗಲ್ಲಿ ಇಟ್ಕೊಂಡು. ಅಲ್ಲೇ ಹೋದ್ಮೇಲೆ ಎಲ್ಲನೂ ಕೂಡ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ನೆಕ್ಸ್ಟು ಮನೆಯಲ್ಲೂ ಕೂಡ ಅದು ಪೂಜೆ ಮಾಡಿ ಹೋಗೋಣ ಅಂತ ದೀಪ ಹಚ್ತಾ ಇದ್ದೆ ಹೊಸ್ಲಿಗೆ. ಕಾರ್ತಿಕ್ ಮಾಸ ಅಲ್ವಾ, ಹಾಗಾಗಿ ಪ್ರತಿ ವಾರನೂ ಕೂಡ ಹೊಸ್ಲ ಮೇಲೆ ದೀಪ ಹಚ್ಚಿಡ್ತಾ ಇದ್ದೆ. ಇದು ಲಾಸ್ಟ್ ವಾರ. ಫಸ್ಟು ಮಕ್ಕಳಕ್ಕಿಂತ ಮುಂಚೆ ವಾರನೂ ಕೂಡ ನಾನು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬರ್ತಾಯಿದ್ದೆ. 365 ಬತ್ತೀನಿದಲ್ವ ವಾರ ಅಂದರೆ ಒಂದು ಇವಾಗ ಅಮಾವಾಸ್ಯೆಯಿಂದ ಹಿಡಿದು ಅಮಾವಾಸ್ಯೆ 4 ವಾರ ಬರುತ್ತಲ್ವ ಕಾರ್ತಿಕ್ ಸೋಮವಾರಗಳು. 4 ವಾರನೂ ಕೂಡ ಹಚ್ಚಿ ಅಂದರೆ ನಂದಿಗೆ ಹೋಗ್ತಾಯಿದ್ದೆ. ನಮಗೆ ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹತ್ರ ಇರೋದು ಬಂದುಬಿಟ್ಟು ನಂದಿನೇ ಇದ್ದಿದ್ದು. ಬೆಳಗ್ಗೆ ಆದರೆ ಬೆಳಗ್ಗೆ ಅಥವಾ ಸಂಜೆ ಆದರೆ ಸಂಜೆ ಹೋಗಿ ಬರ್ತಾಯಿದ್ದೆ. ಲಾಸ್ಟ್ ವಾರ ಅಂತೂ ತುಂಬಾ ರಶ್ ಇರೋದು. ಬಟ್ ಅವಾಗ ಮಕ್ಕಳೇನೂ ಇರಲಿಲ್ವಲ್ಲ, ಆರಾಮಾಗಿ ಹೋಗಿ ಬರ್ತಾಯಿದ್ವಿ. ಬಟ್ ಮಕ್ಕಳಾದಾಗಿಂದ ಸ್ವಲ್ಪ ಕಮ್ಮಿ, ಯಾಕೆಂದರೆ ಈ ಚಳಿಲಿ ಅವ್ರನ್ನ ವಾರನೂ ಕೂಡ ಕರ್ಕೊಂಡೋಗಿ ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ಇರಿಟೇಷನ್ ಆಗುತ್ತೆ. ಅವರು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ. ಹಾಗೆ ಹಸ್ಬೆಂಡು ಬೇಡ, ಒಂದು ವಾರ ಕರ್ಕೊಂಡು ಹೋಗ್ತೀನಿ, ಯಾವುದಾದ್ರೂ ಒಂದು ವಾರ ಹಚ್ಚು ಅಂತ ಅಂದಿದ್ದಕ್ಕೆ ಆವಾಗಿಂದ ಮಕ್ಕಳಾದಾಗಿಂದ ಜಸ್ಟ್ ಒಂದು ವಾರ ಹಚ್ತೀನಿ ಅಷ್ಟೇ. ಏನು ಪ್ರತಿ ವಾರ ಹಚ್ಚಬೇಕು ಅಂತೇನಿಲ್ಲ. ಆ ಮಾಸದಲ್ಲಿ ಒಂದು ವಾರ ಹಚ್ಚಿದ್ರೂ ಕೂಡ ತುಂಬಾ ಒಳ್ಳೆಯದು. 365 ಬತ್ತಿದು ದೀಪ ಯಾಕೆ ಹಚ್ತಾರೆ ಅಂದರೆ ನಾವು ವರ್ಷ ಪೂರ್ತಿನೂ ಕೂಡ ನಾವು ದೀಪನ ಹಚ್ಚಲ್ವಲ್ಲ, ಒಂದು ದಿವಸ ಮಿಸ್ ಮಾಡಿರ್ತೀವಿ. ಒಂದು ಸೋಮವಾರ ದಿನ ಹಚ್ಚೋದ್ರಿಂದ 365 ಬತ್ತಿನೂ ಹಚ್ಚೋದ್ರಿಂದ ಅದು ವರ್ಷ ಪೂರ್ತಿ ಹಚ್ದಂಗೆ. ಹಾಗೆ ಅದರದ್ದೇ ಆದ ಒಂದು ಮಹತ್ವನೂ ಇದೆ. ಆ ದೀಪ ಹಚ್ಚೋದ್ರಿಂದ ಏನೆಲ್ಲ ಲಾಭಗಳು, ತುಂಬಾ ಒಳ್ಳೆಯದು. ಏನಾದರೂ ನಾವು ಸಂಕಲ್ಪ ಮಾಡಿಕೊಂಡು ಶಿವನಿಗೆ ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ, ಅಲ್ಲೇ ಹಚ್ಚಬೇಕಾಗುತ್ತೆ. ಶಿವನ ದೇವಸ್ಥಾನಕ್ಕೆ ಹೋಗಿ ಈ ರೀತಿಯಾದಂಥ ಬತ್ತಿನ ಹಚ್ಚಿ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ನಾನು ಶಿವನ ದೇವಸ್ಥಾನಕ್ಕೆ ಹೋಗ್ತೀನಿ. ನಾನಿಲ್ಲಿ ನಂದಿ ದೇವಸ್ಥಾನಕ್ಕೆಲ್ಲ ಬಂದಿರೋದು. ಇಲ್ಲೇ ಚಿಕ್ಕಬಳ್ಳಾಪುರ ಹತ್ರ ಕಂದವಾರ ಇದೆ ಅಲ್ವಾ, ಅಲ್ಲಿ ಬಂದಿದ್ದೀನಿ. ಅಲ್ಲಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಏಕೆಂದರೆ ನಂದಿಗಂತೂ ಲಾಸ್ಟ್ ವಾರ ಅಂತೂ ಹೋಗೋದಕ್ಕೆ ಆಗಲ್ಲ. ಎಷ್ಟು ರಶ್ ಇರುತ್ತೆ ಅಂದರೆ ಫುಲ್ ರೋಡೇ ಬ್ಲಾಕ್ ಆಗಿಬಿಟ್ಟಿರುತ್ತೆ, ಅಷ್ಟು ರಶ್ ಇರುತ್ತೆ. ನಾನಂತೂ ಒಂದು ಸಲ ಹೋಗೋಕ್ಕಾಗ್ದಲ್ಲೇ ವಾಪಸ್ಸೇ ಬಂದುಬಿಟ್ಟೆ. ಆ ಲೆವೆಲ್ಗಿರುತ್ತೆ. ನಂದಿ ದೇವಸ್ಥಾನಕ್ಕೆ ಏನಾದರೂ ಹೋಗಬೇಕು ಅಂತಂದರೆ ಫಸ್ಟ್ ವಾರನೋ ಸೆಕೆಂಡ್ ವಾರನೋ ಹೋಗಬೇಕು. ನಮ್ಮ ಮನೆ ಹತ್ರ ಒಬ್ರು ಹೋಗಿದ್ರು, 3ನೇ ವಾರ ಅಂದರೂ ಕೂಡ ಫುಲ್ಲು ರಶ್ ಇತ್ತಂತೆ, ಅಷ್ಟು ಜನ ಅಂತೆ. ನಿಜ ಕಾರ್ತಿಕ್ ಮಾಸದಲ್ಲಂತೂ ಸೋಮವಾರ ಹೊತ್ತು ಕಾಲೇ ಇಡೋಕ್ಕಾಗಲ್ಲ ನಂದಿ ಹತ್ರ, ತುಂಬಾ ರಶ್ ಇರುತ್ತೆ. ನಾವು ಹೋಗಲ್ಲ, ಅಷ್ಟು ರಶಲ್ಲಿ ಹೋಗೋ ಬದಲು ಇಲ್ಲೇ ಪೂಜೆ ಮಾಡಿದ್ರೆ ಆಗುತ್ತೆ ಅಂತ ಮಕ್ಕಳು ಹಾಕ್ಕೊಂಡಂತೂ ಹೋಗೋದಕ್ಕೆ ಆಗಲ್ಲ, ಹಿಂಸೆ ಆಗಿಬಿಡುತ್ತೆ. ಹಾಗೆ ನಾನು ಇಲ್ಲೇ ಚಿಕ್ಕಬಳ್ಳಾಪುರದ ಹತ್ರನೇ ದೇವಸ್ಥಾನ ಇದೆ ಅಲ್ವಾ, ಇಲ್ಲಂತೂ ತುಂಬ ಚೆನ್ನಾಗಿದೆ. ಎಲ್ಲ ದೇವರುಗಳು ಇದೆ. ಆರಾಮಾಗಿ ಇಲ್ಲೇ ದೀಪನ ಹಚ್ಚಿ ನೆಮ್ಮದಿಯಿಂದ ದೇವ್ರ ಹತ್ರ ಬೇಡ್ಕೊಂಡು ದರ್ಶನ ಮಾಡಿಕೊಂಡು ಆರಾಮಾಗಿ ಬರ್ಬೋದು. ಫ್ರೀಯಾಗೂ ಇರುತ್ತೆ ಜಾಗ ಎಲ್ಲ. ನಂದಿ ಹತ್ರ ಹೋದರೆ ಅಲ್ಲಿ ಒಳಗಡೆ ಅಂತೂ ಹಚ್ಚೋದಕ್ಕೆ ಬಿಡೋಲ್ಲ, ಮೊದಲೆಲ್ಲ ಬಿಡೋರು. ಬಟ್ ಇವಾಗ ಫುಲ್ಲು ಜನ ಜಾಸ್ತಿ ಆಗಿರೋದ್ರಿಂದ ಜಾಸ್ತಿ ಬಿಡಲ್ಲ, ಅಂದರೆ ಒಳಗಡೆ ಹಚ್ಚೋದಕ್ಕೆ ಬಿಡಲ್ಲ, ಏನಿದ್ರು ಆಚೆ ಹಚ್ಚಿ ಬರಬೇಕು. ಇಲ್ಲಾಂದರೆ ಈ ದೇವಸ್ಥಾನಗಳಲ್ಲಾದರೆ ಆ ದೇವಸ್ಥಾನದ ಒಳಗಡೆನೇ ಬಿಟ್ಟಿರ್ತಾರೆ ಹಚ್ಚೋದಕ್ಕೆ. ಹಾಗಾಗಿ ನಾನು ಪ್ರತಿ ವರ್ಷವೂ ಕೂಡ ಇಲ್ಲೇ ಬಂದು ದೀಪ ಹಚ್ಚಿ ಹೋಗ್ತೀನಿ. ತುಂಬಾ ಒಳ್ಳೆಯದು ಈ ರೀತಿಯ ದೀಪ ಹಚ್ಚೋದು. ಪ್ರತಿಯೊಬ್ಬರು ಕೂಡ ಅಂದರೆ ನನಗೆ ಗೊತ್ತಿರೋದು ಇಷ್ಟೇ, ನನಗೊಬ್ಬರು ಹೇಳ್ಕೊಟ್ಟಿದ್ದು, ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಬೇರೆ ರೀತಿಯಲ್ಲೂ ಹಚ್ತಾರೆ, ಬಟ್ ನನಗೆ ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ಐಡಿಯಾ ಇಲ್ಲ. ಇಲ್ಲಿ ನೋಡ್ಬೋದು ಪಕ್ಕದಲ್ಲಿ ಈ ಅಕ್ಕಿ ಹಿಟ್ಟಿಂದ ಮಾಡ್ತಾರಲ್ವ, ಅದೇನಂತಾರೆ ಗೊತ್ತಿಲ್ಲ, ಅದರಿಂದನೂ ಕೂಡ ದೀಪನ ಹಚ್ಚಿದ್ದಾರೆ. ಕೆಲವೊಬ್ಬರು ಒಂದೊಂಥರ ಒಬ್ಬೊಬ್ಬರು ಮಾಡಿದರು, ಬಟ್ ನಾನು ಇಷ್ಟೇ ಸಿಂಪಲಾಗಿ ಮಾಡೋದು. ಇಲ್ಲಿ ಕಾಯಿ ಒಂದು ಹೊಡೆದಿಲ್ಲ, ಕಾಯಿ ಹೊಡಿಬಾರ್ದು ಅಂತ ಹೇಳಿದ್ರಲ್ವ ನಮಗೆ, ಹಾಗಾಗಿ ಹೊಡೆದಿಲ್ಲ. ಅಷ್ಟು ಬಿಟ್ಟರೆ ಸಿಂಪಲಾಗಿ ನೆಲ ಒರೆಸ್ಬಿಟ್ಟು ಸ್ವಲ್ಪ ರಂಗೋಲಿ ಹಾಕಿ ಅದ್ರ ಮೇಲೆ ಎಲೆ, ಬಾಳೆದೆಲೆ ಅಥವಾ ಯಾವುದಾದ್ರೂ ಈ ರೀತಿಯಾದ ಅಡಿಕೆ ಎಲೆ ಇಟ್ಬಿಟ್ಟು ಅಕ್ಕಿನ ಹಾಡಿಬಿಟ್ಟು ಅದ್ರ ಮೇಲೆ ಓಂ ಅಂತ ಬರೆದು ಅಷ್ಟೇ ಕುಂಕುಮ ಇಟ್ಟು ಅದ್ರ ಮೇಲೆ ದೀಪನ ಇಟ್ಟಿದ್ದೀನಿ. ಅಂದರೆ ಒಂದು ಪ್ಲೇಟ್ ಇಟ್ಬಿಟ್ಟು ಕೆಳಗಡೆ ಅದ್ರ ಮೇಲೆ ದೊಡ್ಡ ದೀಪ ಸಿಂಗಲ್, ಇಲ್ಲಿ 5 ದೀಪ ಅಥವಾ 9 ದೀಪ ಈ ರೀತಿ ಕೂಡ ಹಚ್ಬೋದು. ಇಲ್ಲಿ 365 ಬತ್ತಿ ಹಚ್ಚೋದ್ರಿಂದ ಒಂದು ದೀಪ ಇಟ್ಟರು ಸಾಕು. ಇದಕ್ಕೆ ಎಳ್ಳೆಣ್ಣೆನ ಹಾಕಿದ್ದೀನಿ ನಾನು. 365 ಬತ್ತಿಗೆ ಎಳ್ಳೆಣ್ಣೆ ಹಾಕಿ ಹೂ ಇಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಇಟ್ಟು ಗಂಧದ ಕಡ್ಡಿ ಹಚ್ಚಿ ಮಂಗಳಾರತಿ ಮಾಡಿ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡೋದು. ಇಷ್ಟನ್ನ ಫಾಲೋ ಮಾಡಿ, ನನಗೆ ಗೊತ್ತಿರೋದಿಷ್ಟೇ, ನಾನು ಇಷ್ಟನ್ನೇ ಫಾಲೋ ಮಾಡ್ಕೊಂಡು ಬಂದಿರೋದು ಆವಾಗಲಿಂದನೂ ಕೂಡ. ಬಟ್ ಒಟ್ಟಿನಲ್ಲಿ ವರ್ಷನೂ ಕೂಡ ಮಿಸ್ ಮಾಡಿದೆ ಈ ಪೂಜೆನ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಮಾಡ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಮತ್ತು ಅಲ್ಲೇ ಪಕ್ಕದಲ್ಲಿ ತುಂಬ ದೇವರುಗಳು ಇದೆ, ಅಲ್ಲೂ ಕೂಡ ಎಲ್ಲ ದರ್ಶನ ಮಾಡಿಕೊಂಡು
ಅಲ್ಲೇ ಪ್ರಸಾದನೂ ಕೂಡ ಕೊಡ್ತಾಯಿದ್ರು. ಮನೆಗೆ ಬಂದು ಅಡುಗೆನೂ ಕೂಡ ಮಾಡಲಿಲ್ಲ, ಯಾಕೆಂದರೆ ಅಲ್ಲೇ ಹೊಟ್ಟೆ ತುಂಬ ಇತ್ತು, ಅಷ್ಟು ಪ್ರಸಾದ ಕೊಡ್ತಾಯಿದ್ರು ಜಾಸ್ತಿನೇ. ಅಲ್ಲೇ ಊಟ ಮಾಡಿಕೊಂಡು ನಾವು ವಾಪಸ್ ಮನೆಗೆ ಬಂದ್ವಿ. ಇಲ್ಲಂತೂ ದೇವರಿಗೆ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು, ತುಂಬಾ ಚೆನ್ನಾಗಿ ಮಾಡ್ತಾರೆ. ದೇವಸ್ಥಾನದಲ್ಲಂತೂ ಆ ದೀಪಗಳನ್ನೆಲ್ಲ ಹಚ್ಚಿರೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೋ, ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಇದೇ ರೀತಿಯಾಗಿರುತ್ತೆ. ಫೈನಲಾಗಿ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 9 ಗಂಟೆ ಆಗೇ ಹೋಯಿತು ನೈಟು. ಬಸ್ ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವ್ಲಾಗ್ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್.